ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇದೊಂದು ವಿಡಿಯೋ ಭಾಳ ಇಂಪಾರ್ಟೆಂಟ್ ವಿಡಿಯೋ. ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡವರಿಗೆ ಮೇನ್ ಆಗಿ. ಸೊ ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಂತಹ ವಿದ್ಯಾರ್ಥಿಗಳು ಕೂಡ ಇದನ್ನು ನೋಡಲೇಬೇಕು. ನೀವು ನೀಟ್ ಅಂದರೆ KE ಅಂಡರ್ ಯಾವುದೇ ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ಈ ಒಂದಷ್ಟು ಪ್ರೊಸೀಜರ್ಸ್ ಏನಿದೆ ಇವು ಸೇಮ್ ಇರ್ತದೆ. ಅಂದರೆ ಇಲ್ಲೇನು ನಾನು ಪ್ರೊಸೀಜರ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಈ ಒಂದಷ್ಟು ಸ್ಟೆಪ್ಸ್ ಏನಿದೆ ಇದು ಸೇಮ್ ಇರ್ತದೆ. ಸೊ ನಿಮಗೆ ಗೊತ್ತಿಲ್ಲ ಅಂತಂದರೆ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಸೊ ಚಾನಲ್ ಲೈಕ್ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ನೀವು ಈಗ ನಿಮಗೆ 100% ಕಾಲೇಜು ಸ್ಯಾಟಿಸ್ಫೈ ಆಗಿದೆ, ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾ ಇದ್ದೀರಿ, ಅಡ್ಮಿಷನ್ಗೆ ಹೋಗ್ತಾ ಇದ್ದೀರಿ. ಹೋಗಬೇಕಂದ್ರೆ ಏನೇನೆಲ್ಲ ಸ್ಟೆಪ್ಸ್ ಇರ್ತದೆ, ಓಕೆ. ಮುಂದಿನ ವಿಡಿಯೋದಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ, ಓಕೆ. ಸೊ ಈಗ ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡವರು ಇದನ್ನು ಯಾಕೆ ನೋಡಬೇಕು ಅಂತಂದರೆ, ಸೊ ನೀವು ಈಗ ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು. ಸೊ ಮುಂದಿನ ರೌಂಡಲ್ಲಿ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋತೀರಿ. ಮುಂದಿನ ರೌಂಡಿಗೂ ಕೂಡ ಈ ಒಂದಷ್ಟು ಪ್ರೊಸೀಜರ್ಸ್ಗಳು ಹಾಗೇ ಇರ್ತದೆ, ಸೇಮ್ ಇರ್ತದೆ ಅನ್ನೋದು ಗೊತ್ತಿರಲಿ, ಓಕೆ. ಸೊ ಈಗ ನೋಡಿ, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಸೊ ಈಗ ನಿಮಗೆಲ್ಲ ಗೊತ್ತೇ ಇದೆ. ಸೊ ಈಗ ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇವತ್ತು ನಿಮಗೆ ಟೈಮ್ ಇರೋದಿಲ್ಲ, ಅಂದರೆ ಇವತ್ತು ನಿಮಗೆ ಅವಕಾಶ ಇಲ್ಲ. ನಾಳೆ ಬೆಳಗ್ಗೆ 11 ಗಂಟೆಯಿಂದ 29 ತಾರೀಕು, ನಾಡಿದ್ದು ಅಂದರೆ ನಾಡಿದ್ದಲ್ಲ 1ನೇ ತಾರೀಕು 5:30 ತನಕ ನಿಮಗೆ ಟೈಮನ್ನು ಕೊಟ್ಟಿದ್ದಾರೆ. ಅದಾದಮೇಲೆ 11 PM AM ಆನ್ವರ್ಡ್ಸ್, ಅಂದರೆ ನಾಳೆ ನೀವು ಚಾಯ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೂ ಕೂಡ, ನೀವೇನಾದರೂ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಮಾಡಿಕೊಂಡ್ರೂ ಕೂಡ ನೀವು ಫೀಯನ್ನು ಪೇ ಮಾಡೋದಕ್ಕೆ ಒಂದು ದಿನ ಕಾಯಬೇಕಾಗ್ತದೆ, ಇನ್ನೂ ಒಂದು ದಿನ ಕಾಯಬೇಕಾಗ್ತದೆ. ಸೊ ಫೀಸನ್ನು ಪೇ ಮಾಡೋದು ನಿಮಗೆ ಸ್ಟಾರ್ಟ್ ಆಗೋದು 30/11/2021 11ನೇ ಗಂಟೆಯಿಂದ 2ನೇ ತಾರೀಕು 5:30 ತನಕ ನಿಮಗೆ ಫೀಸನ್ನು ಪೇ ಮಾಡೋದಕ್ಕೆ, ಸೊ ಫೀಸನ್ನು ಪೇ ಮಾಡೋದಕ್ಕೆ, ಅಡ್ಮಿಷನ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸೊ ಚಾನ್ಸಸ್ ಇರ್ತದೆ. ಅದಾದಮೇಲೆ 3ನೇ ತಾರೀಕು 5:30 ತನಕ ನಿಮಗೆ ಟೈಮ್ ಇರ್ತದೆ. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿರೋದಕ್ಕೆ. ಸೊ ಯು ಹ್ಯಾವ್ ಟು ಗೋ ಆ್ಯಂಡ್ ರಿಪೋರ್ಟ್ ಟು ದ ಕಾಲೇಜ್, ಓಕೆ. ಸೊ ಹೇಗಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ಹೇಗಿರುತ್ತೆ ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಸ್ಟೆಪ್ ಏನು, ನೀವು ಲಾಗಿನ್ ಟು ಆಪ್ಷನ್ ಎಂಟ್ರಿ ಪೋರ್ಟಲ್ ಆ್ಯಂಡ್ ಸೆಲೆಕ್ಟ್ ಚಾಯ್ಸ್ 1. ಸರ್ ಇದು ಎಲ್ಲಿರ್ತದೆ, ಹೇಗಿರ್ತದೆ, ಸ್ವಲ್ಪ ಪೇಷನ್ಸ್ ಇರಲಿ, ತಾಳ್ಮೆ ಬಹಳ ಇಂಪಾರ್ಟೆಂಟು ಲೈಫಲ್ಲಿ. ಇನ್ನೂ ಕೂಡ ಲಿಂಕನ್ನು ಕೊಟ್ಟಿಲ್ಲ, ಲಿಂಕನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ರಿಲೀಸ್ ಮಾಡ್ತಾರೆ. ಆ ಲಿಂಕನ್ನು ಯೂಸ್ ಮಾಡಿ ನೀವು ಚಾಯ್ಸ್ 1 ಅಲ್ಲಿ ಚಾಯ್ಸಸ್ಗಳು ಕಾಣಿಸ್ತದೆ ನಿಮಗೆ. ಲಾಗಿನ್ ಆಪ್ಷನ್ ಎಂಟ್ರಿದೊಳಗೆ ಲಾಗಿನ್ ಆದ ತಕ್ಷಣ ನಿಮಗೆ ಆಪ್ಷನ್ಸ್ ಕಾಣಿಸ್ತದೆ 2ನೇ ಕಾಲಮಲ್ಲಿ. ಸೊ ಅಲ್ಲಿ ನೀವು ಚಾಯ್ಸಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಆ ಚಾಯ್ಸಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮುಂದೆ ಏನು ಮಾಡಬೇಕಾಗಾದ್ರೆ, ಸೊ ಮುಂದೆ ಫೀಸನ್ನು ಪೇಮೆಂಟ್ ಮಾಡಬೇಕು. ಸೊ ಫೀಸ್ ಪೇಮೆಂಟ್ ಮಾಡೋದು ಹೇಗೆ, ರಿಮೆಂಬರ್, ಫೀಸ್ ಪೇಮೆಂಟ್ ಮಾಡೋದು ಆನ್ಲೈನ್ ಇರ್ತದೆ ಅನ್ನೋದು ಗೊತ್ತಿರಲಿ. ಆನ್ಲೈನ್ ಇರ್ತದೆ. ಅವ್ರದ್ದು ಯಾವುದು ಬ್ಯಾಂಕ್ ಇದೆ KEದವ್ರದ್ದು ಅದೇ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇರಬೇಕು ಅಂತ ಏನಿಲ್ಲ. ಯಾವುದೇ ಬ್ಯಾಂಕಲ್ಲಿ ನಿಮ್ಮದು ಅಕೌಂಟ್ ಇರಲಿ. ಸೊ ನೀವು ಚಲನನ್ನು ಡೌನ್ಲೋಡ್ ಮಾಡ್ಕೋತೀರಿ. ಸೊ ಯು ಹ್ಯಾವ್ ಟು ಡೌನ್ಲೋಡ್ ದ ಚಲನ್, ಓಕೆ, ಡೌನ್ಲೋಡ್ ದ ಚಲನ್. ಸೊ ಚಲನ್ನ ಡೌನ್ಲೋಡ್ ಮಾಡ್ಕೋತೀರಿ, ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರ್ತದೆ. ಅದನ್ನು ಬ್ಯಾಂಕಿಗೆ ತೊಗೊಂಡು ಹೋಗಿ ನೀವು ಅದನ್ನು ಕಟ್ತೀರಿ. ಇಲ್ಲ ನೀವು ಆನ್ಲೈನ್ ಥ್ರೂ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಇದನ್ನು ಯೂಸ್ ಮಾಡಿ ಪೇ ಮಾಡ್ತೀನಿ ಅಂತಂದ್ರೂ ಕೂಡ ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ನೋಡೋಣಂತೆ ಅದು ಯಾವ ರೀತಿ ಆಪ್ಷನ್ಸ್ ಕೊಡ್ತಾರೆ, ನಾವೀಗ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ KEದವರ ಒಂದು ಆ ಐಡಿಯಾ ಏನಿದೆ, KEದವರ ಮನಸ್ಸೇನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ಗೊತ್ತಿರಲಿ, ಅಷ್ಟು ಸುಲಭ ಅಲ್ಲ. ಸೊ ಅದಕ್ಕಾಗಿ ಸೊ ಅದು ಯಾವಾಗ ಬರ್ತದೆ ಆವಾಗ ನೋಡೋಣಂತೆ, ಸ್ವಲ್ಪ ಪೇಷನ್ಸ್ ಇರಲಿ. ಇದು ಕೂಡ ಸರ್ ಹೇಗೆ ಪೇಮೆಂಟ್ ಮಾಡಬೇಕು, ಯಾವ ಆನ್ಲೈನ್ ಥ್ರೂ ಮಾಡಬೇಕು, ಯಾವ ಬ್ಯಾಂಕ್ ಥ್ರೂ ಮಾಡಬೇಕು ಎಲ್ಲ ಭಾಳ ಜನ ಕೇಳ್ತಾ ಇದ್ದೀರಿ. ಸೊ ನನ್ನ ಆನ್ಸರ್ ಇಷ್ಟೇ, ಎಲ್ಲದಕ್ಕೂ ಪೇಷನ್ಸ್ ಇಸ್ ದ ಓನ್ಲಿ ಆನ್ಸರ್, ಓಕೆ. ಅದು ಬರಲಿ, ಬಂದ ಮೇಲೆ ಲಾಗಿನ್ ಆದಮೇಲೆ ನಿಮಗೆ ಗೊತ್ತಾಗ್ತದೆ. ಸೊ ಏನೇ ಹೇಳ್ತಾ ಇದ್ರು ನಾನು ಹೇಳೋದೇನು, ನೀವೆಲ್ಲ ದುಡ್ಡನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಅದು ಕ್ಯಾಶಲ್ಲಿ ಇರ್ಬೋದು, ಇಲ್ಲ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಇರ್ಬೋದು, ಏನಾದರೂ ಇರ್ಬೋದು. ಸೊ ಅದನ್ನು ಕ್ಯಾಶ್ ಇದ್ದರೆ ಬ್ಯಾಂಕ್ ಅಕೌಂಟಲ್ಲಿ ಕೊಡೋದಕ್ಕೆ ಅಥವಾ ಬ್ಯಾಂಕ್ ಅಕೌಂಟ್ ಥ್ರೂ ಪಾಸ್ ಮಾಡೋದಾದರೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಭಾಳ ದಿವಸ ಬೇಡ ಅದಕ್ಕೆ. ಸೊ ಇದನ್ನು 1 ಅವರ್, ಹಾಫ್ ಆನ್ ಅವರ್ ಇದು ಮುಗಿದ್ಬಿಡ್ತದೆ. ಬ್ಯಾಂಕಿಗೆ ಹೋಗ್ಬಿಟ್ರೆ ಅವರೇ ಎಲ್ಲ ಮಾಡಿಕೊಡ್ತಾರೆ. ಸೊ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಜೀವನದಲ್ಲಿ ಯಾವುದರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅದರ ಬಗ್ಗೆ ಕೆಡಿಸ್ಕೊಳ್ಳಿ. ಸೊ ಯಾವುದರ ಬಗ್ಗೆ ಪೇಷನ್ಸಿಂದ ಕಾಯಬೇಕು ಅದಕ್ಕೆ ಕಾಯಬೇಕು. ಸೊ ಅದು ಹೇಗೆ ಬರ್ತದೆ ಹಾಗೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಣಂತೆ, ಓಕೆ. ಸೊ ಈಗ ನೀವು ಫೀಸನ್ನು ಪೇಮೆಂಟ್ ಮಾಡ್ತೀರಿ 2ನೇ ಸ್ಟೆಪ್ಪಲ್ಲಿ. ಸೊ ಫಸ್ಟು ಲಾಗಿನ್ ಆಗಿ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಿ. ಯಾವುದೇ ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರು ಕೂಡ ಮುಂದಿನ ರೌಂಡಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ಳೋರು ಕೂಡ ಇದೇ ಒಂದು ಇದನ್ನು ಫಾಲೋ ಮಾಡಬೇಕಾಗ್ತದೆ ಅನ್ನೋದು ಗೊತ್ತಿರಲಿ, ಓಕೆ. ಸೊ ಪೇಮೆಂಟ್ ಆಫ್ ಫೀಸ್, ರೈಟ್. ಸೊ ಫೀಸನ್ನು ಪೇಮೆಂಟ್ ಮಾಡಿದ ಮೇಲೆ ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ನೆಕ್ಸ್ಟ್ ಸ್ಟೆಪ್ ಏನು ಹಾಗಾದರೆ ನೋಡಿ, ಫೀಸನ್ನು ಪೇಮೆಂಟ್ ಮಾಡಿದ ತಕ್ಷಣ ಅಂದರೆ ಚಲನ ಡೌನ್ಲೋಡ್ ಮಾಡ್ಕೋತೀರಿ, ಫೀಸನ್ನು ಪೇಮೆಂಟ್ ಮಾಡ್ತೀರಿ. ಅದು ಆನ್ಲೈನವ್ರು ಮಾಡ್ಬೋದು ಅಥವಾ ಬ್ಯಾಂಕಿಗೆ ಹೋಗಾದ್ರೂ ಮಾಡ್ಬೋದು. ಸೊ ಹೀಗೆ ಮಾಡ್ತೀರಿ. ಬಟ್ ಒಂದು ಪಾಯಿಂಟ್ ಗೊತ್ತಿರಲಿ, ಕಾಲೇಜಿಗೆ ಹೋಗಿ ಫೀಸ್ ಪೇ ಮಾಡೋ ಹಾಗಿಲ್ಲ. ಸೊ ಯು ಕೆನಾಟ್ ಪೇ ಕ್ಯಾಶ್ ಇನ್
ಕಾಲೇಜ್, ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಆ ಕಾಲೇಜಿಗೆ ಹೋಗಿ ಕ್ಯಾಶನ್ನು ಪೇ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂತಂದರೆ ಒಂದು ಸಾರಿ ನೀವು ಪೇಮೆಂಟನ್ನು ಮಾಡಿದ ಮೇಲೆ ನೀವು ಅಡ್ಮಿಷನ್ ಆರ್ಡರನ್ನು KEAದಿಂದನೇ ಡೌನ್ಲೋಡ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನೀವು ಪೇಮೆಂಟನ್ನು ಮಾಡಿದರೆ ಮಾತ್ರ ಸಾಧ್ಯ ಆಗ್ತದೆ, ಹೌದಾ? ಅದಕ್ಕಾಗಿ ಹೇಳ್ತಾ ಇದ್ದೀನಿ, KE ವೆಬ್ಸೈಟಲ್ಲಿ ಪೇಮೆಂಟ್ ಆಫ್ ಫೀಸನ್ನು ನೀವು ಮಾಡಲೇಬೇಕು. ಕಾಲೇಜಿಗೆ ಹೋಗಿ ಕ್ಯಾಶ್ ಕೊಡ್ತೀನಿ, ಅವ್ರ ಜೊತೆ ನಾನು ಮಾತಾಡಿಕೊಂಡು ಈಗ 80,000 ಇದ್ರೆ ನನ್ನ ಹತ್ರ 40,000 ಅಷ್ಟೇ ಆಗ್ತದೆ, ಇನ್ನು 40,000 ಕಡೆಗೆ ಪೇ ಮಾಡ್ತೀನಿ, ಇವು ಯಾವುದು ನಡೆಯೋದಿಲ್ಲ ಅಲ್ಲಿ. ಯಾಕಂದರೆ ಎಕ್ಸಾಕ್ಟ್ ಅಷ್ಟು ಫೀಸ್ ಪೇ ಮಾಡಿದರೆ ನಿಮ್ಮದು ನೆಕ್ಸ್ಟ್ ಆಪ್ಷನ್ಸ್ ಆನ್ ಆಗ್ತದೆ, ಇಲ್ಲ ಅಂದರೆ ಆಪ್ಷನ್ಸೇ ಬರೋದಿಲ್ಲ ನಿಮಗೆ. ಸೊ ಯು ಹ್ಯಾವ್ ಟು ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್. ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿದ ತಕ್ಷಣ ಮುಂದೆ ಏನು ಮಾಡ್ತೀರಿ, ಅಡ್ಮಿಷನ್ ಆರ್ಡರ್ನ ತೊಗೊಂಡು ಬೇಕಾದಂಥ ರಿಕ್ವೈರ್ಡ್ ಡಾಕ್ಯುಮೆಂಟ್ಸನ್ನು ತೊಗೊಂಡು, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಂತಂದರೆ ಯಾವ ಕಾಲೇಜಿಗೆ ಹೋಗ್ತೀರಿ, ಆ ಕಾಲೇಜಿಗೆ ಹೋಗೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸ್ವಲ್ಪ ಪೇಷನ್ಸ್ ಇರಲಿ, ವೇಟ್ ಮಾಡಿ. ಸೊ ರಿಕ್ವೈರ್ಡ್ ಡಾಕ್ಯುಮೆಂಟ್ಸನ್ನು ತೊಗೊಂಡು ಕಾಲೇಜಿಗೆ ಹೋಗ್ತೀರಿ. ರಿಪೋರ್ಟ್ ಟು ದ ಕಾಲೇಜಿಗೆ ಹೋಗಿ ನಿಮ್ಮ ಕಂಪ್ಲೀಟ್ ಅಡ್ಮಿಷನ್ ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ತೀರಿ. ಇವೆಲ್ಲ ಡಾಕ್ಯುಮೆಂಟ್ಸನ್ನು ಅವರು ಇನ್ನೊಂದು ಸಾರಿ ಚೆಕ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆಯೋ ಇಲ್ಲೋ ನೋಡ್ತಾರೆ. ಡಾಕ್ಯುಮೆಂಟ್ಸಲ್ಲಿ ಏನಾದರೂ ರಾಂಗ್ ಇತ್ತಂದರೆ, ರಾಂಗ್ ಅಂದರೆ ಏನೋ, ನೀವು ಯಾವುದೋ ಒಂದು ಕ್ಯಾಟಗರಿಯನ್ನು ಕ್ಲೇಮ್ ಮಾಡಿರ್ತೀರಿ, ಸೊ ಆಗ ಒಂದು ಕ್ಯಾಟಗರಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರೋದಿಲ್ಲ ಅಂತಂದರೆ ನಿಮಗೆ ಅಡ್ಮಿಷನನ್ನು ಕ್ಯಾನ್ಸಲ್ ಮಾಡುವಂಥ ಹಕ್ಕು ಕೂಡ KEAದವರಿಗೆ ಮತ್ತು ಕಾಲೇಜಸ್ಗಳಿಗೆ ಇರ್ತದೆ ಅನ್ನೋದು ಗೊತ್ತಿರಲಿ. ಸೊ ಕಂಪ್ಲೀಟ್ ದ ಅಡ್ಮಿಷನ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ತೀರಿ. ಅಡ್ಮಿಷನ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿದ ಮೇಲೆ ಇಲ್ಲಿಗೆ ಕೆಲಸ ಮುಗಿಯೋದಿಲ್ಲ. ಅಡ್ಮಿಷನ್ ಆಯ್ತಪ್ಪ ಅಂಥೇಳಿ ಸ್ವೀಟ್ ತೊಗೊಂಡು ಬಂದು ನಿಮ್ಮ ಊರವರಿಗೆ, ನಿಮ್ಮ ಮನೆಯವರಿಗೆ, ನಿಮ್ಮ ರಿಲೇಷನ್ಗಳಿಗೆ ಹಂಚಿಬಿಟ್ರೆ ಕೆಲಸ ಮುಗಿಯೋದಿಲ್ಲ. ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗಿಲ್ಲ ಗೊತ್ತಿರಲಿ. ಸೊ ಸ್ವೀಟ್ ಹಂಚಿ, ಯಾವಾಗ ಹಂಚಿ ಅಂತಂದರೆ ಇನ್ನೊಂದು ಸ್ಟೆಪ್ ಮುಗಿದ ಮೇಲೆ ಹಂಚಿ. ಸೊ ನನ್ನ ಅಡ್ರೆಸ್ಸು ಕೊಡ್ತೀನಿ, ಸ್ವೀಟ್ ಕಳಿಸ್ಕೊಡಿ. ಓಕೆ. ಸೊ ನೋಡಿ, ನೆಕ್ಸ್ಟ್ ಸ್ಟೆಪ್ ಈಸ್ ರಿಪೋರ್ಟ್ ಕನ್ಫರ್ಮೇಷನ್ ಇನ್ ದ KE ವೆಬ್ಸೈಟ್. ಸರ್ ಮತ್ತೆ ಕೇಳ್ತೀರಿ, ಸರ್ ಹೇಗೆ KE ವೆಬ್ಸೈಟಲ್ಲಿ ಕನ್ಫರ್ಮೇಷನ್ ಮಾಡೋದು, ಡೆಮೋ ವಿಡಿಯೋ ಮಾಡಿ ಅಂತೇಳಿ. ಎಲ್ಲ ಮಾಡೋಣಂತೆ, ಹ್ಯಾವ್ ಪೇಷನ್ಸ್, ಸ್ವಲ್ಪ ತಾಳ್ಮೆ ಇರಲಿ, ಎಲ್ಲದರೂ ಮಾಡ್ತೀನಿ, ಡೋಂಟ್ ವರಿ ಅಬೌಟ್ ದ್ಯಾಟ್. ಓಕೆ. ರಿಪೋರ್ಟ್ ಕನ್ಫರ್ಮೇಷನ್ ದ KE ವೆಬ್ಸೈಟ್. KE ವೆಬ್ಸೈಟಲ್ಲಿ ಒಂದು ಲಿಂಕನ್ನು ಎನೇಬಲ್ ಮಾಡ್ತಾರೆ ಅವರು. ಸೊ ನಿಮ್ಮ ಒಂದು ಕಾಲೇಜ್, ನೀವು ಅಲಾಟ್ ಆಗಿರುವಂಥ ಕಾಲೇಜಿಗೆ ಅಡ್ಮಿಷನ್ ಮಾಡಿದ್ದೀರಿ ಅನ್ನೋದನ್ನು ರಿಪೋರ್ಟ್ ಮಾಡ್ಕೋಬೇಕಲ್ವ, ಅದಕ್ಕೊಂದು ಲಿಂಕನ್ನು ಕೊಡ್ತಾರೆ KE ವೆಬ್ಸೈಟಲ್ಲಿ. ಇದನ್ನು ಯಾವಾಗ ಕೊಡ್ತಾರೆ, ಆಫ್ಟರ್ 3 ಕೊಡ್ತಾರೆ. ಅಂದರೆ ಆಫ್ಟರ್ 3 ಅಂದರೆ 3ನೇ ತಾರೀಕು 2ನೇ ತಾರೀಕು ಆದಮೇಲೆ ಕೊಡ್ತಾರೆ. ಅಲ್ಲಿ ತನಕ ವೇಟ್ ಮಾಡೋಣಂತೆ. ಸೊ ಮೊದಲು ರಿಪೋರ್ಟ್ ಟು ದ ಕಾಲೇಜ್, ಕಂಪ್ಲೀಟ್ ದ ಅಡ್ಮಿಷನ್ ಪ್ರೊಸೆಸ್, ದೆನ್ ಕಮ್ ಬ್ಯಾಕ್ ಟು KE ವೆಬ್ಸೈಟ್, ದೆನ್ ರಿಪೋರ್ಟ್ ದೆಮ್. ಇಷ್ಟು ಆದಮೇಲೆ ನೀವು ಸ್ವೀಟ್ ತೊಗೊಳ್ಳಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ, ರಿಲೇಷನ್ಗಳಿಗೆ ಎಲ್ಲರಿಗೂ ಸ್ವೀಟ್ ಹಂಚ್ಕೋತ ಮಜಾ ಮಾಡ್ಕೋತ ನೆಕ್ಸ್ಟ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗ್ತದೆ ಆವಾಗ ಕಾಲೇಜಿಗೆ ಹೋಗಿ ಮುಂದಿನ ಒಂದು ಭವಿಷ್ಯವನ್ನು ಉತ್ತಮಪಡಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ, ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಇಷ್ಟೇ, ಬಹಳ ಸಿಂಪಲ್ಲು. ಆಪ್ಷನ್ ಎಂಟ್ರಿಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಲಾಗಿನ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಚಾಯ್ಸ್ 1, ಪೇಮೆಂಟ್ ಆಫ್ ಫೀಸ್, ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್, ರಿಪೋರ್ಟ್ ಟು ದ ಕಾಲೇಜ್ ವಿತ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಮುಂದಿನ ವಿಡಿಯೋ ನೋಡೋದನ್ನು ಮರಿಬೇಡಿ. ಸೊ ಅದಾದಮೇಲೆ ರಿಪೋರ್ಟ್ ಕನ್ಫರ್ಮೇಷನ್ ಇನ್ ದ KE ವೆಬ್ಸೈಟ್. ಇಲ್ಲಿಗೆ ನಿಮ್ಮ ಮತ್ತು KEAದವರ ಸಂಬಂಧ ಮುಗೀತದ, ನಿಮ್ಮ ಮತ್ತು ಕಾಲೇಜಿನ ಸಂಬಂಧ ಸ್ಟಾರ್ಟ್ ಆಗ್ತದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ನೈಸ್ ಡೇ.